ನಡೆ ಪೂರ್ಣ ನಡೆ ನೀನು ನನ್ನಂತ ದರಿದ್ರವನ ಹೊಟ್ಟೆಯಲ್ಲಿ ಹುಟ್ಟಬಾರದು. ಇನ್ನೊಂದು ಮಗು ಜ್ವರದ ಬಾಧೆಯಿಂದ ನರಳುತ್ತಾ ಇದೆ. ಯಾರಪ್ಪ ಈ ಕುಡಿಯಲ್ಲಿ ಇನ್ನೂ ಬದುಕಿದೆಯಾ? ಇಲ್ಲಿ ಹತ್ತಿರದಲ್ಲಿ ಎಲ್ಲರೂ ಬಾವಿ ಇದೆಯಮ್ಮ. ದಿನನಿತ್ಯ ಈ ರೀತಿ ಕಷ್ಟ ಅನುಭವಿಸೋದಕ್ಕಿಂತ ಒಂದೇ ಸಾರಿ ಏನಿಂತಾದಿದೆಯಪ್ಪ? ಅಯ್ಯೋ ನಮ್ಮ ಬಾಳಿನ ಕಥೆಯನ್ನು ಎಲ್ಲಿಗೆ ತಂದೊಡ್ಡಿದ್ದ ದೇವ. ನಿಮ್ಮ ತಂದೆಯವರು ಬರೋದು ಕಾಣ್ತಾ ಇಲ್ಲ. ನಿಮ್ಮ ತಂದೆಗೆ ಜ್ವರ ಹೆಚ್ಚಾಗ್ತಾ ಇದೆ. ಬರೋಣ, ನಿಮ್ಮ ತಂದೆ ಇಲ್ಲಿಗೆ ಹೋಗೋಣ. ನಿಮ್ಮ ತಂದೆ ಬರೋದು ಕಾಣ್ತಾ ಇಲ್ಲ. ನಿಮ್ಮ ತಂದೆ ಡಾಕ್ಟರ್
ಡಾಕ್ಟರ್ ಏನಂತ ಹೇಳಿದ್ರು? ಮಗುವನ್ನು ಕರೆದುಕೊಂಡು ಬಾ ಅಂತ ಹೇಳಿದ್ದಾರೆ. ನಡೆ ಶಾಂತ, ನಡೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಬ್ಲಾಕ್ ಸ್ಟೋನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಹಣ ಯಾರು ಕೊಟ್ಟಾರಮ್ಮ ಈ ಹಣ? ಮಗು ಹಸಿವಿನ ಸಂಕಟ ತಾಳಲಾರದೆ ನನ್ನ ಮಗು ಭಿಕ್ಷೆ ಬೇಡಿತು. ಅಯ್ಯೋ ದುರ್ವಿಧಿಯೇ, ಇದು ನಡೆದು ಹೋಯಿತೆ ನನ್ನ ಬಾಳಲ್ಲಿ. ಭಾಗ್ಯ, ನೀನು ನನ್ನಂತ ದರಿದ್ರವನ ಹೊಟ್ಟೆಯಲ್ಲಿ ಹುಟ್ಟಬಾರದಿತ್ತ. ನೀನು ಒಬ್ಬ ಶ್ರೀಮಂತನ ಹೊಟ್ಟೆಯಲ್ಲಿ ಜನಿಸಿದ್ದರೆ ಬಂಗಾರ. ನಿನ್ನ ತಂದೆ ಪಾಪಿಯಮ್ಮ. ಬಂದು ಹೋದ ಘಟನೆಗಳನ್ನು ಮರೆತು ಬಿಡಿ. ಯಾಕಂದ್ರೆ ಈಗಾಗಲೇ ನನ್ನ ಮಗುವಿಗೆ ತುಂಬಾ ಜ್ವರ ಬಂದಿದೆ. ಬನ್ನಿ ಬೇಗ ನಮ್ಮ ಹತ್ರ ಹೋಗೋಣ. ಬನ್ನಿ ಸೋಮು. ನಡೆ ಹೋಗೋಣ, ನಡೆಯಿರಿ. ಬಾರಮ್ಮ, ನೀನು ಬಾ. ಬೇಡ ಮಗು, ಭಿಕ್ಷೆ ಬೇಡಬಾರದು ಮಗು, ಬೇಡಬಾರದು. ಭಿಕ್ಷೆ ಬೇಡದೊಂದು ದುಡಿಮೆ ಅಲ್ವೇನು? ದುಡಿದ್ರೆ ದೇವರಂಜಿಕೆನೂ ಇರುವುದಿಲ್ಲ. ಅಪ್ಪ ಅನ್ನದಿಲ್ಲ, ತಂಗಿಗೆ ತೋರಿಸಲಾರದು, ಮತ್ತೆ ನಮಗೆ ಹೊಟ್ಟಿಗೆ ಅನ್ನ ಬೇಡವೇನು? ವಿಧಿಯೇ, ನನ್ನ ಬಾಳಿನಲ್ಲಿ ಕರಾಳ ಛಾಯೆಯನ್ನು ಚೆಲ್ಲಿದಾಗ ನಿನ್ನೊಬ್ಬರನ್ನೇ ಇಲ್ಲಿ ಬಿಟ್ಟು ಹೋಗಲು ಮನಸ್ಸಿಲ್ಲ ತಾಯಿ, ಮನಸ್ಸು. ಬಾರಮ್ಮ, ಹೋಗೋಣ. ನೀವೇನು ಚಿಂತಿಸಬೇಡಿ ಅಪ್ಪ, ನಮ್ಮಂತ ಪಾಪಿ ಪರದೇಶಿಗಳನ್ನ ದೇವರು ಕಾಪಾಡ್ತಾನ. ನಿನಗೆ ಹೊಟ್ಟೆ ಹಸಿದಾಗ ಯಾವುದಾದ್ರೂ ಅಂಗಡಿಯಲ್ಲಿ ಏನಾದರೂ ಕದ್ದು ತಿಂದು ಈ ನಿನ್ನ ಹೆತ್ತವರ ಹೆಸರಿಗೆ ಕಳಂಕ ತಂದೋಡಮ್ಮ. ನಾನೇಕೆ ಕದ್ದು ತಿನ್ನಲಮ್ಮ? ನಿನ್ನಲ್ಲಿರುವ ಗುಣವೇ ನನ್ನ ಗುಣ. ನಾವು ಆಸ್ಪತ್ರೆಗೆ ಹೋಗ್ಬಿಡ್ತೀವಿ. ಯಾರಾದ್ರೂ ಏನಾದ್ರೂ ಕೊಟ್ಟು ತಿನ್ಬೇಡಮ್ಮ, ಬೇಗ ಬಂದ್ಬಿಡ್ತೀವಿ. ವಿಧಿಯಾಟ
ಮಂದಿಯ